ಅಯ್ಯೋ ರಾಮ ಅಮ್ಮಯ್ಯ ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ ಹೇಳಲಾರ ಕಣ್ಣೀರಿನ ಕಥೆಯೋ ನನ್ನದು ರೇಣುಕೆಯ ಚರಿತೆಯೋ ಅಯ್ಯೋ ನನ್ನ ಕಥೆಯು ಏನೆಂದು ಹೇಳಬೇಕು ತನಗೆ ಕೊಟ್ಟ ಮಾತಿನಂತೆ ಹೊರನಲು ಒಲಿಸಿದೆ ರಾಮ ಅನ್ಯಾಯವೇ ತುಂಬಿದ ಜಗದಲ್ಲಿ ನ್ಯಾಯವನ್ನೋದು ಎಲ್ಲಷ್ಟಾದರೂ ಇಲ್ಲ ರಾಮ ಅದೇನು ಮಾತೆ ರಾಮ ಅಮ್ಮ ಜನನೇ ತಾಯಿಗೆ ಕೊಟ್ಟ ಮಾತಿನಂತೆ ಹರನಲು ಒಲಿಸಿದೆ ನೀಲಿಂದ ತಂದೆಗೆ ಕೊಟ್ಟ ಮಾತನ್ನು ನಡೆಸು ತಂದೆಗೆ ಕೊಟ್ಟ ಮಾತನ್ನು ನಡೆಸು ಮಗನು ನೀನಾಗೋ ರಾಮ ಪರಶುರಾಮನಾಗೋ ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ ಹೇಳಲಾರದು ಹೇಳಲಾರದ ಕಣ್ಣೀರಿನ ಕಥೆಯೋ ನನ್ನದು ರೇಣುಕೆಯ ಚರಿತೆಯೋ ರಾಮ ಅಮ್ಮಯ್ಯ ಬದುಕಿ ಬಾಳಬೇಕೆಂದು ಏನಿನ್ನ ಹೆತ್ತ ತಾಯಿಯು ಪಡೆದು ಬಂದಿಲ್ಲ ರಾಮ ಅದು ಏತಕ್ಕೆ ಮಾತೆ ರಾಮ ಅಮ್ಮ ಜನನೇ ತಾಯಿಗೆ ಕೊಟ್ಟ ಮಾತನ್ನ ನಡೆಸಿ ಶಿವನನ್ನು ಒಲಿಸಿಕೊಂಡು ಪರಶುವನ್ನು ಪಡೆದು ಪರಶುರಾಮನಾಗಿ ನೀನಿಲ್ಲಿಗೆ ಬಂದಿರುವೆ ಹೌದು ಮಾತೆ ರಾಮ ಜನನೇ ಅದರಂತೆ ಈಗ ತಂದೆಯ ಕೊಟ್ಟ ಮಾತನ್ನ ನಡೆಸಬೇಕಾದರೆ ಮಗನೇ ಅಮ್ಮಯ್ಯ ಈ ನಿನ್ನ ಹೆತ್ತ ತಾಯಿಯ ಚರಿತ್ರೆ ಜಗತ್ತಿಗೆ ಗೊತ್ತಾಗಬೇಕಾದರೆ ಹಾರಿಸೋ ನಿನ್ನ ಹೆತ್ತ ತಾಯಿಯ ರುಂಡವನ್ನು ಹೊಡಬೇಕರ ಭಾರ್ಗವ ರಾಮ ತಂದೆಯ ಕೊಟ್ಟ ವಚನವು ಪಾಲಿಸಲೇಬೇಕು. ಜೈ ಜಗದೇಶ್ವರ. ಅಂದೆ ನಿನ್ನ ಆಜ್ಞೆಯನ್ನು ನೆರವೇರಿಸಿ ಬಂದೆ. ಶಾಬಾಷ್ ಗಂಡದೆ ಗಂಡುಗಲಿ ಮೆಚ್ಚಿದೆ ನಿನ್ನ ಪಿತೃಭಕ್ತಿಗೆ ಮೆಚ್ಚಿದೆ. ಮಗನೇ ನಿನಗೆ ಯಾವ ವರ ಬೇಕು? ತೃಪ್ತಿ ಆಯ್ತೆ ಪಿತನೇ ಅತಿ ಚತುರ್ಥನೇ. ಕೇಳು ನಿನ್ನ ಮನದಿಚ್ಛೆಯನು. ಪ್ರತಿಜ್ಞೆ ಮಾಡುವಿರ ನಾನು ಕೇಳಿದ ವರಗಳನ್ನು ಕೊಡುವಿರ. ಕೊಟ್ಟ ಮಾತನ್ನು ತಪ್ಪುವುದಿಲ್ಲ, ತಪ್ಪುವನಲ್ಲ ಈ ಮುನಿಕುಲ ತಿಲಕ. ಓ ಜನಕ ಕುಮಾರ ಎತ್ತಮ್ಮಲಾದ ರೇಣುಕಾದೇವಿ ಎತ್ತಮ್ಮಲಾದ ರೇಣುಕಾದೇವಿ ಪುನಃ ಜೀವಿಸಬೇಕೆಂದು ನಿಮ್ಮ ಗೋದಾಗ್ನಿಗೆ ತಕ್ಕಬೇಕು. ನಮ್ಮಣ್ಣಂದಿರು ಪುನಃ ಜೀವಿಸಬೇಕು. ನಿಮ್ಮ ಗೋದಾಗ್ನಿ ಎಂಬಿಟ್ಟು ನೀವು ಶಾಂತಚಿತ್ತರಾಗಬೇಕು. ಪಿತನೇ ನಡೆಸಿಕೊಡಿ ಮೂರು ವರಗಳ ಬೇಗನೆ. ಜೈ ಜಗದೇಶ್ವರ. ಪರಶುರಾಮ ಈಡೇರಲಿ ನಿನ್ನ ಅಮ್ಮ ಮಾತೆ ಕರೆ ನಿನ್ನ ಶಕ್ತಿಯಿಂದ ಎದ್ದು ಬಾರಮ್ಮ. ಈ ನಿನ್ನ ಮಗನ ಮೇಲೆ ಬಂದ ಅಪರಾಧವನ್ನು ದೂರ ಮಾಡು ಮಾತೆ. ವೀರ ಪ್ರತಿವತೆ
ಕರ್ತವೀರ ಅರ್ಜುನ. ಮೂರ್ಖ ಸನ್ಯಾಸಿ ಇಲ್ಲ ಎನ್ನೊಡನೆ ಸಮರವ ಮಾಡುವ ಮುನಿಪ. ಈಗ ತೋರಿಸು ಈ ಶಾಸ್ತ್ರ ಬಾವಿನ ಮುಂದೆ ನಿನ್ನ ಕ್ಷತ್ರಿಯ ಅದಮನೆಂಬ ದೃಷ್ಟ ಸನ್ಯಾಸಿ. ನಿನ್ನ ಬಾಯಿಯಿಂದ ಒಂದು ಅಕ್ಷರ ಹೊರಡುವಷ್ಟರಲ್ಲಿ ನಿನಗೆ ತಕ್ಕ ಪ್ರಾಯಚಿತ್ತ ಮಾಡಿ ಕಳುಹಿಸುತ್ತಿದ್ದೆ. ಆದರೆ ಎನ್ನ ಮಗನಾದ ಕುಂತುಗೇರಮ್ಮ. ಪರಶುರಾಮನಿಗೆ ವಚನ ಕೊಟ್ಟಂತ ಎನ್ನಲ್ಲಿದ್ದ ಕುಂತುಗೇರಿ, ಇನ್ನು ಸ್ವಲ್ಪ. ಕ್ರೋಧ ರೂಪದಿಂದಿರುವೆ. ಅಂತ ಸಮಯದಲ್ಲಿ ಬಂದು ನಿನ್ನ ಡಬ್ಬವನ್ನು ಕೊಚ್ಚಿ ಕಳೆದು ಸುಮ್ಮನೆ ಸನ್ಯಾಸಿ ಜಾಗ್ರತೆಯಿಂದ ಇದ್ದಕ್ಕೆನ್ನಿಲ್ಲ ನೋಡಿ ಎಲ್ಲ ಕಾಂತ, ನಿನ್ನ ಪಯಣದಲ್ಲಿಗೆ ನನ್ನ ಪಯಣ ನಿನ್ನ ಸತಿ ಆದೇನು ಮುಂದೆ ತಿಳಿಸಬೇಕು. ಎಷ್ಟು ಮಾತರಕ್ಕೂ ತಿಳಿಸುವುದಿಲ್ಲ ಸುಂದರ. ಹೇಳುವಿನ ಕೇಳು. ಅದೇನು ಚೆನ್ನಾಗಿ ರಮಣ, ರಮಣ, ಸಲ್ಲಲಿತ ಬಾಣಗಳನ್ನು ಪಡೆದವು ಎಲ್ಲಿಗೆ ಹೋಗುವೆ? ನಿನ್ನ ಸತಿ ಆದೆಯನ್ನ ಮುಂದೆ ತಿಳಿಸು ಕಾಂತ ಗುಣವಂತ. ಎನ್ನ ಪಟ್ಟದ ರಾಣಿ ಸದ್ಗುಣದ ರಮಣ.